ಚಿತ್ತಾಪುರ ತಾಲೂಕಿನ ವಾಡಿ ಪಟ್ಟಣದ ರೈಲು ನಿಲ್ದಾಣದ ಸಮೀಪ ಹಲವು ವರ್ಷಗಳಿಂದ ಸಾರ್ವಜನಿಕರು ಬಳಸುತ್ತಿದ್ದ ಕಾಲುದಾರಿಗೆ ರೈಲ್ವೆ ಇಲಾಖೆ ಏಕಾಏಕಿ ತಡೆ ನಿರ್ಮಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕರ ಆಕ್ರೋಶ ಹಾಗೂ ವಿವಿಧ ಸಂಘಟನೆಗಳ ಹೋರಾಟದ ಎಚ್ಚರಿಕೆ ಹಿನ್ನೆಲೆ ಕಾಲುದಾರಿಯನ್ನು ತೆರವುಗೊಳಿಸಿ ಸಂಚಾರಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಈ ಕುರಿತು ಪ್ರತಿಕ್ರಿಯಿಸಿದ ಬಿಜೆಪಿ ತಾಲೂಕು ಅಧ್ಯಕ್ಷ ವೀರಣ್ಣ ಯಾರಿ, ಜನಸಾಮಾನ್ಯ ಪರವಾಗಿ ಸಂಘಟಿತವಾಗಿ ನಡೆಸಿದ ಹೋರಾಟಕ್ಕೆ ದೊರೆತ ಜಯ ಇದಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಕಾಲುದಾರಿಗೆ ತಡೆ ನಿರ್ಮಿಸಿರುವ ಬಗ್ಗೆ ರೈಲು ನಿಲ್ದಾಣದ ವ್ಯವಸ್ಥಾಪಕರಿಗೆ, ಮುಂಬೈ ಹಾಗೂ ಸೋಲಾಪುರ ವಿಭಾಗದ ರೈಲು ಅಧಿಕಾರಿಗಳಿಗೆ ಮತ್ತು ಕೇಂದ್ರ ರೈಲ್ವೆ ಸಚಿವರಿಗೆ ಇಮೇಲ್ ಮೂಲಕ ಮನವಿ ಸಲ್ಲಿಸಲಾಗಿತ್ತು. ವಾಡಿ ಪಟ್ಟಣದಲ್ಲಿ ಮೇಲ್ಸೇತುವೆ ಹಾಗೂ ಕೆಳಸೇತುವೆ ವ್ಯವಸ್ಥೆ ಇಲ್ಲದ ಕಾರಣ ಸಾರ್ವಜನಿಕರು ಎದುರಿಸುತ್ತಿರುವ ತೊಂದರೆಗಳನ್ನು ವಿವರಿಸಿ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಲಾಗಿತ್ತು ಎಂದು ತಿಳಿಸಿದರು. ಈ ವಿಷಯ ವಿವಿಧ ಪತ್ರಿಕೆಗಳು ಹಾಗೂ ಟಿವಿ ಮಾಧ್ಯಮಗಳಲ್ಲಿ ಪ್ರಮುಖವಾಗಿ ಪ್ರಸಾರವಾಗಿದ್ದರಿಂದ ರೈಲ್ವೆ ಇಲಾಖೆ ಸಮಸ್ಯೆಗಳ ಗಂಭೀರತೆಯನ್ನು ಅರಿತು ಕಾಲುದಾರಿಗಳನ್ನು ತೆರವುಗೊಳಿಸಲು ಎಂದು ಹೇಳಿದರು. ಮಾದಿಗ ದಂಡೋರ್ ಹೋರಾಟ ಸಮಿತಿ, ಕರ್ನಾಟಕ ರಕ್ಷಣಾ ವೇದಿಕೆ ಸೇರಿದಂತೆ ವಿವಿಧ ಸಂಘಟನೆಗಳ ಹೋರಾಟಕ್ಕೆ ಬೆಂಬಲ ನೀಡಿದ್ದರಿಂದ ಜನರ ಸಮಸ್ಯೆ ಪರಿಹಾರವಾಗಲು ಸಾಧ್ಯವಾಯಿತು. ಹೋರಾಟಕ್ಕೆ ಬೆಂಬಲಿಸಿದ ಸಂಘಟನೆಗಳ ಮುಖಂಡರು ಹಾಗೂ ವಿಷಯವನ್ನು ಜನರಿಗೆ ತಲುಪಿಸಲು ಮಾಧ್ಯಮಗಳಿಗೆ ಪ್ರತಿನಿಧಿಗಳಿಗೆ ಅವರು ಕೃತಜ್ಞತೆ ಸಲ್ಲಿಸಿದರು. ಸಾರ್ವಜನಿಕರು ಕಾಲುದಾರಿಗಳನ್ನು ಬಳಸುವ ಸಂದರ್ಭದಲ್ಲಿ ಸುರಕ್ಷತೆ ದೃಷ್ಟಿಯಿಂದ ಹೆಚ್ಚಿನ ಎಚ್ಚರಿಕೆ ವಹಿಸಬೇಕೆಂದು ವೀರಣ್ಣ ಯಾರಿ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಎಸ್ಸಿ ಮೋರ್ಚಾ ಅಧ್ಯಕ್ಷ ದೌಲತ್ ರಾಯ್ ಚಿತ್ತಾಪುರ್ಕರ್, ಮಾದಿಗ ದಂಡೋರ್ ಹೋರಾಟ ಸಮಿತಿ ಜಿಲ್ಲಾ ಉಪಾಧ್ಯಕ್ಷ ಜಗದೀಶ್ ಮುಕ್ನಾಳ್, ಶ್ರೀರಾಮ್ ಸೇನೆ ತಾಲೂಕು ಅಧ್ಯಕ್ಷ ವಿಶ್ವರಾಜ್ ತಳವಾರ್, ಮುಖಂಡರಾದ ಸುರೇಶ್ ನಾಯಕ್ ಹಾಗೂ ಬಡಾವಣೆಯ ನಿವಾಸಿಗಳು ಉಪಸ್ಥಿತರಿದ್ದರು. ಅಣ್ಣಾರಾಯ್ ವಿ ಯುಣಿ, RJ32 ಕನ್ನಡ ನ್ಯೂಸ್, ಚಿತ್ತಾಪುರ್. ವಾಡಿ ಪಟ್ಟಣದಲ್ಲಿ ಯಾವಾಗ ರೈಲ್ವೆ ಸ್ಟೇಷನ್ ಚಾಲೂ ಇತ್ತು ಅವಾಗ ಹಿಡಿದು ಇಲ್ಲಿ 4-5 ಬಡಾವಣೆಯ ಜನರಿಗೆ ಹೋಲಕ್ಕೆ ಬರ್ಲಕ್ಕೆ ಜಾಗ ಇತ್ತು, ದಾರಿ ಇತ್ತು. ಅದು ರೈಲ್ವೆ ಸಿಬ್ಬಂದಿಗಳು ಏಕಾಏಕಿ ಕಳೆದ 3 ದಿನದ ಹಿಂದೆ ಸ್ಥಗಿತ ಮಾಡಿದರು, ಬಂದ್ ಮಾಡಿದರು ರಸ್ತೆ. ಅದಕ್ಕೆ ನಾವೆಲ್ಲರೂ ವಾಡಿ BJP ಘಟಕದಿಂದ ಮತ್ತು ವಿವಿಧ ಸಂಘಟನೆಗಳು, ಮಾದಿಗ ದಂಡೋರ ಹೋರಾಟ ಸಮಿತಿಯ ಜಿಲ್ಲಾ ಉಪಾಧ್ಯಕ್ಷರಾದಂಥ ಜಗದೀಶ್ ಅವರು ಹಾಗೂ ಕರ್ವೆಯ ಪ್ರಧಾನ ಕಾರ್ಯದರ್ಶಿಯಾದಂಥ ಅರ್ಜುನ್ ಕಟ್ಟಿಮನಿ ಅವರು ಮತ್ತು ಹನುಮಾನ್ ನಗರ, ವಿಜಯನಗರದ ಎಲ್ಲ ನಿವಾಸಿಗಳು ಹಾಗೂ ನಮ್ಮ ಪಕ್ಷದ ಮುಖಂಡರು ಮತ್ತು ವಾಡಿ ಅಭಿವೃದ್ಧಿ ಸಲುವಾಗಿ ಎಲ್ಲರೂ ಈ ಒಂದು ರಸ್ತೆ ತಡೆ ಮಾಡಿದ್ದಕ್ಕೆ ನಾವು ವಾಡಿಯ ರೈಲ್ವೆ ಸ್ಟೇಷನ್ ಮಾಸ್ಟರ್ ಆದಂಥ CH ರಾಮಕೃಷ್ಣ ಅವರಿಗೆ ನಾವು ನಿನ್ನೆ ಮನವಿ ಕೊಟ್ಟಿದ್ದೆವು. ಅದೇ ರೀತಿ ರೈಲ್ವೆಯ ಮುಂಬೈ ಡಿವಿಷನ್ಗೂ ಮತ್ತು ನಾವು ಈ ರೀತಿ ಕಾಲುದಾರಿ ಬಂದ್ ಮಾಡಿರಿ, ವಿದ್ಯಾರ್ಥಿಗಳಿಗೆ, ವಯಸ್ಸಾದವರಿಗೆ ಭಾಳ ತೊಂದರೆ ಆಗ್ತದೆ. ಅದಕ್ಕಾಗಿ ಮೇಲ್ ಸೇತುವೆ ಮತ್ತು ಕೆಳ ಸೇತುವೆ ಮಾಡಲೇಬೇಕಂತ ಮನಾರ್ಸಲ ನಾವು ಮನವಿ ಪತ್ರ ಕೊಟ್ಟಿದ್ದೆವು. ಆದರೂ ಸಹ ಅವರು ಸ್ಪಂದಿಸದೆ ನಮಗಿರೋದು ವಾಡಿಗೆ ಕಲಿಯುವಂಥ ರೋಡಿಗೆ ಬಂದ್ ಮಾಡಿದರು. ಭಾಳಷ್ಟು ಜನಕ್ಕೆ ಇದು ತೊಂದರೆ ಆಗಿತ್ತು. ಈ ತೊಂದರೆ ಆಗಬಾರ್ದು, ನಾವೆಲ್ಲರೂ ಜನರಿಗೆ ಭಾಳಷ್ಟು ಕಷ್ಟ ಆಗ್ಲಿಕ್ಕುಂತದ, ತೊಂದರೆ ಆಗ್ಲಿಕ್ಕುಂತದ ಅಂತೇಳಿ ನಾವು ಅವ್ರಿಗೆ ಮನವಿ ಸಲ್ಲಿಸಿದೆವು. ನೀವು ಮನವಿಗೆ ಸ್ಪಂದಿಸಿಲ್ಲ, 8ನೇ ತಾರೀಕೊಳಗೆ ನೀವು ಗೇಟ್ ಓಪನ್ ಮಾಡಿದ್ದಿಲ್ಲಪ್ಪ ಅಂದ್ರೆ ನಾವಂತರ 8ನೇ ತಾರೀಕು ವಾಡಿ ಸ್ಟೇಷನ್ನಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ತೇವೆ ಅಂತ ಹೇಳಿದ್ದೆವು. ಈ ರೀತಿ ಎಲ್ಲ ಪತ್ರಿಕಾ ಮಾಧ್ಯಮದಲ್ಲಿ ಎಲ್ಲ ಒಂದು ಸಂಬಂಧಿಸಿದ ಅಧಿಕಾರಿಗಳಿಗೆ ನಾವು ಮನವಿ ಪತ್ರವನ್ನು ಸಲ್ಲಿಸಿದಾಗ ಅವರು ತೀಕ್ಷ್ಣವಾಗಿ ಸ್ಪಂದಿಸಿ ಇವತ್ತು ನಮಗೆ ಈ ಒಂದು ಏನು ಕಾಲುದಾರಿ ಬಂದ್ ಮಾಡಿದ್ರು ಅದು ಅಂಕರ ತೇರ್ಗಡೆ ಮಾಡ್ಯಾರ, ಅದು ಅಂಕರ ಕಾಲುದಾರಿ ಅಂಕರ ಬಂದಾಗಿತ್ತು ಓಪನ್ ಮಾಡ್ಯಾರ. ಅದಕ್ಕಾಗಿ ನಾವು ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಮತ್ತು ಈ ಒಂದು ಕಾಲುದಾರಿಯ ಬಂದ್ ಮಾಡಿದ್ದಕ್ಕೆ ನಮ್ಮ ಜೊತೆಗೂಡಿದಂಥ ಎಲ್ಲ